ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿಯ ಪರಿಚಯ ಮಾಡ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಸೇನೆಯಲ್ಲಿ ತನ್ನ ಸೇವೆ ನಡೆಸಿದ ನಂತರ ಕೃಷಿ ಜೀವನವನ್ನು ಆಯ್ಕೆ ಮಾಡಿದಂತಹ ಆ ಮಹಾನ್ ವ್ಯಕ್ತಿಯ ಪರಿಚಯ ಮಾಡ್ಕೊಳ್ಳೋಕೆ ಬಂದಿದ್ದೇನೆ. ಬನ್ನಿ ವೀಕ್ಷಕರೇ, ನಮ್ಮ ಇವತ್ತಿನ ಅತಿಥಿಯ ಪರಿಚಯ ಅವರಿಂದಾನೇ ಆಗಲಿ. ನಮಸ್ಕಾರ. ನನ್ನ ಹೆಸರು ಶಿವಪ್ಪ. ನಾನು ಆರ್ಮಿಯಲ್ಲಿ 22 ವರ್ಷ ಸೇವೆ ಮಾಡಿ ನಿವೃತ್ತನಾಗಿ ಈಗ ಕೃಷಿ ಮಾಡಲಿಕ್ಕೆ ಹೊರಟಿದ್ದೀನಿ. ಇಲ್ಲಿ ಈಗ ಕಾಣ್ತಿರುವ ಜಾಗ 8 ಎಕರೆ ಏರಿಯಾ. ಇದರಲ್ಲಿ ಒಂದು 11 ವಿಧದ ತಳಿಗಳನ್ನು ಹಾಕಿದ್ದೀನಿ ಮೇಯ್ನಾಗಿ. ಮತ್ತು ಅದ್ರ ಜೊತೆಯಲ್ಲಿ ಇನ್ನೂ ಕೆಲವೆಲ್ಲ ಸಣ್ಣದೆಲ್ಲ ಬೆಳ್ಕೊಂಡಿದ್ದೀನಿ. ಅದರಲ್ಲಿ ಮೇಯ್ನಾಗಿ ತೆಂಗು ಮತ್ತು ಅಡಿಕೆ ಬೆಳೆ ಇದೆ. ಉಪಬೆಳೆಯಾಗಿ ಡ್ರ್ಯಾಗನ್ನು, ನೋನಿ, ಪಪ್ಪಾಯಿ, ಪೆಪ್ಪರು, ಬಾಳೆ, ಅಡಿಕೆ, ಇದು ಶುಂಠಿ ಮತ್ತು ಭತ್ತ ಕೂಡ ಬೆಳೆದಿದ್ದೀನಿ. ಈಗ ಇದರದ್ದು ಪರಿಚಯ ಮಾಡಿಕೊಡ್ಬೇಕು ಅಂದರೆ ಈಗ ಒಂದೊಂದೇ ಐಟಮನ್ನು ನಿಮಗೆ ವಿವರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ವೀಕ್ಷಕರೇ, ನಮ್ಮ ಅತಿಥಿಯ ಪರಿಚಯ ಆಗಿದೆ. ಎಚ್ ಶಿವಪ್ಪರವರು ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಕೃಷಿ ಬದುಕನ್ನು ಆಯ್ಕೆ ಮಾಡಿದಂಥ ಶಿವಪ್ಪನವರ ಬದುಕು ಯಾವ ಥರದಲ್ಲಿ ನಡೆದು ಬಂದಿದೆ. ಸರಿಸುಮಾರು 8 ಎಕರೆ ಜಮೀನನ್ನು ಸೇನೆಯಲ್ಲಿ ಕೆಲಸದ ಆಧಾರದ ಮೇಲೆ ಸಿಕ್ಕಂತಹ ಈ ಜಮೀನನ್ನು ತಮ್ಮ ಕೃಷಿ ಬದುಕಿಗೆ ಆಯ್ಕೆ ಮಾಡಿ ಯಾವ ಥರ ಜೀವನ ನಡೆಸ್ತಾ ಇದ್ದಾರೆ ಅಂತ ಕೇಳ್ಕೊಳ್ಳೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಸರಿಸುಮಾರು 22 ವರ್ಷ ತದನಂತರ ಜನ ತಮ್ಮ ಆ ನಿವೃತ್ತಿ ಜೀವನ ಯಾವ ಥರ ಅವರಿಗೆ ಅನಿಸತ್ತೆ ಆ ಥರ ಅವರು ನಡೆಸ್ತಾರೆ. ನೀವು ಕೃಷಿ ಆಯ್ಕೆ ಮಾಡಿದ್ದೀನಿ, ಇದೊಂದು ಸಂತೋಷದ ದಿನ. ನೀವು ಯಾವ ಥರ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ನನಗೆ ಭಾಳ ಖುಷಿ ಆಗ್ತಾಯಿದೆ. ಈ ಕೃಷಿ ಜೀವನದಲ್ಲಿ ಭಾಳ ಇಂಟ್ರೆಸ್ಟಿಂಗು. ನಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜೀವನ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಕೆಲಸ ಇರುತ್ತೆ. ಮಾಡಿದಷ್ಟು ಕೆಲಸ, ಆ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದರೆ ನಮಗೊಂದು ಭಾಳ ಖುಷಿ ಆಗುತ್ತೆ. ಕೃಷಿ ಮಾಡೋದು ದೊಡ್ಡ ವಿಶೇಷ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಯಾರಾದರೂ ಒಂದು ಸೇನೆಯಲ್ಲಿ ನಿವೃತ್ತರಾದ್ರ ಮೇಲೆ ಅವ್ರಿಗೆ ಜಮೀನು ಸಿಕ್ಕತ್ತಿ ಯಾವುದಾದ್ರೂ ಒಂದು ಅಡಿಕೆನೋ ಮತ್ತೊಂದು ಬೆಳ್ಕೊಂಡಿರ್ತಾರೆ. ಆದರೆ ನೀವು ಈ ಒಂದು ಜಮೀನಿನಲ್ಲಿ ಸರಿಸುಮಾರು 11 ತಳಿಯನ್ನು ಬೆಳೀತಾ ಇದ್ದೀರಿ. ಅದು ಬಿಟ್ಟು ಬೇರೆ ಸಣ್ಣ ಪುಟ್ಟ ಲೆಕ್ಕ ಮಾಡಿದ್ರೆ 25 ದಾಟಿ ಹೋಗ್ಬಿಡತ್ತೆ. ಆದರೆ ಗುರುತು ಪರಿಚಯ ಮಾಡುವಂತಹ ಈ 11 ತಳಿ ಬೆಳೆಯುವಂಥ ಮುಖ್ಯ ಕಾರಣ ಏನು? ಇದು ಆ್ಯಕ್ಚುಲಿ ಒಂದು ತಳಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ, ಈಗ ತೆಂಗಿದೆ, ಅದು ಫಸಲು ಬರಲಿಕ್ಕೆ ನಿಮಗೆ 6-7 ವರ್ಷ ಹಿಡಿತದೆ. ಅಡಿಕೆ ಇದೆ, ಅದಕ್ಕೆ 5ರಿಂದ 6 ವರ್ಷ ಅದಕ್ಕೆ ಹಿಡಿತದೆ. ಈ ಮಧ್ಯದಲ್ಲಿ ನಮಗೆ ತಕ್ಷಣ ನಮ್ಗೆ ಏನಾದರೂ ಇನ್ಕಮ್ ಬೇಕಂದರೆ ಅದ್ರ ಮಧ್ಯದಲ್ಲಿ ಬೇರೆ ತಳಿಯನ್ನು ಹಾಕಿದರೆ, ಇಂಟರ್ ಕ್ರಾಪ್ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ಆ ಉದ್ದೇಶದಿಂದ ಈಗ ಪಪ್ಪಾಯಿ ಹಾಕಿದ್ದೀನಿ. ಅದನ್ನು ನಾನು ಈಗ ಸೇಲ್ ಮಾಡ್ತಾಯಿದ್ದೀನಿ, ನನಗೆ ಇನ್ಕಮ್ ಬರ್ತಾಯಿದೆ. ಶುಂಠಿ ಹೋದ ವರ್ಷ ಬೆಳೆದಿದ್ದೆ ಮತ್ತು ಈ ವರ್ಷವೂ ಬೆಳೆದಿದ್ದೀನಿ. ಅದು ಆ್ಯನ್ಯುವಲ್ ಕ್ರಾಪು. ಈಗ ಇಯರ್ ಎಂಡಿಂಗ್ನಲ್ಲಿ ಅದನ್ನು ತೆಗೆದು ನಾವು ಸೇಲ್ ಮಾಡಿದರೆ ನಮಗೆ ದುಡ್ಡು ಬರುತ್ತೆ. ನಮಗೆ ಬಿಗಿನಿಂಗ್ನಿಂದನೇ ನಮ್ಮ ಇನ್ಕಮ್ಮು ಸ್ಟಾರ್ಟ್ ಆಗಬೇಕು ಅಂದರೆ ಇಂಟರ್ ಕ್ರಾಪಿಗೆ ನಾವು ಹೋಗಲೇಬೇಕು. ಒಂದು 22 ವರ್ಷ ಸೇವೆ ಸಲ್ಲಿಸಿದವರಿಗೆ ಒಂದು ಅನುಭವ ಅಂತ ಬೇಕಾಗುತ್ತೆ. ಕೃಷಿಗೆ ಅನುಭವ ಬೇಕು ಅಂತ ಎಲ್ಲ ಹಿರಿಯ ಕೃಷಿಕರು ಎಲ್ಲರೂ ಹೇಳ್ತಾರೆ. ನೀವು ಈ ಕೃಷಿಗೆ ಬಂದರೆ ನಿಮಗೆ ಅನುಭವ ಏನು ಅನ್ನೋದು ನನ್ನ ಪ್ರಶ್ನೆ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಅಂದರೆ ಮನುಷ್ಯನ ಆಸಕ್ತಿ. ನಮಗೆ ಯಾವ ವಿಷಯದಲ್ಲಿ ಎಷ್ಟು ಆಸಕ್ತಿ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ನನಗೆ ಕೃಷಿಯಲ್ಲಿ ಅಷ್ಟೊಂದು ಆಸಕ್ತಿ ಬಂದಿದೆ. ನೋಡಿದೆ, ಬೆಳಿಬೇಕು, 4 ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ, ತಿನ್ನಲಿಕ್ಕೆ ಆಹಾರ ಬೇಕು, ಕೃಷಿಕರಿಂದನೇ ಆಹಾರ ದೇಶಕ್ಕೆ ಸಿಗೋದು. ಅದನ್ನು ಆ ಒಂದು ಧ್ಯೇಯ ಇಟ್ಕೊಂಡು ಮನಸ್ಸಲ್ಲಿ ನಾನು ಕೃಷಿಯನ್ನು ಈಗ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ. ನೀವು ಇಟ್ಟಂತ ಉದ್ದೇಶ ಎಷ್ಟು ಪ್ರತಿಶತ ಸಾಕಾರಗೊಂಡಿದೆ ಅಂತ ಅನ್ಸತ್ತೆ? ನನಗೆ 80% ಸಾಕಾರ ಬಂದಿದೆ. ಈ 100ಕ್ಕೆ 100 ಬರ್ಬೇಕಾದ್ರೆ ಇನ್ನು ಏನಾಗಬೇಕು? ಇನ್ನು ನನಗೆ ನೀರು ಆಗಬೇಕು. ನೀರು ಭಾಳ ಮುಖ್ಯ. ಇಲ್ಲಿ ಕೃಷಿಗೆ ನೀರು ಮುಖ್ಯ. 8 ಎಕರೆ ಜಮೀನೊಳಗೆ ಎಷ್ಟು ಬೋರ್ ಹೊಡೆದಿದ್ದೀರಿ? ನಾನೀಗ 4 ಬೋರ್ ಹೊಡೆದಿದ್ದೀನಿ. 4ರಲ್ಲಿ ಒಂದೇ ಬೋರಲ್ಲಿ 2 ಇಂಚ್ ನೀರು ಬಂದಿದೆ, ಮತ್ತು ಒಂದರಲ್ಲೂ ನೀರು ಬರಲಿಲ್ಲ. ಈಗ 2 ಕೆರೆ ಮಾಡಿದ್ದೀನಿ. ಒಂದಕ್ಕೆ ಇಲ್ಲಿ ಮಣ್ಣು ಬಹಳ ಹಿಸಿತದೆ.
ಅದು ಮತ್ತೆ ಮುಚ್ಚಿ ಮುಚ್ಚಿ ಹೋಗುತ್ತೆ ಅದು ಕೆರೆ. ಕೃತಕ ಕೆರೆ ನೀವು ಮಾಡಿದಿರಿ, ನಾವು ಮಾಡಿದ್ವಿ. ಎಷ್ಟು ಅಗಲ ಎಷ್ಟು ಉದ್ದ? ಅದು ಒಂದು 80 ಅಡಿ 40 ಅಡಿ ಒಂದು ಕೆರೆ, ಮತ್ತೊಂದು ಒಂದು 50-40 ಇರ್ಬೋದು. ಈಗ ಹೊಸದಾಗಿ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬರುತ್ತೆ, ಅದನ್ನೇ ಉಪಯೋಗಿಸ್ಕೊಂಡು ಈ ಕೃಷಿ ಈ ಮಾಡ್ತೀವಿ. ಒಂದು ಕೆರೆಗೆ ನೀರು ಶೇಖರಣೆ ಯಾವ ತರ ಆಗತ್ತೆ? ಶೇಖರಣೆ ಅಂತರ್ಜಲದಿಂದ. ಮತ್ತೆ ಬೇರೆ ಯಾವ ಪರ್ಯಾಯ ಅದು ಬೇರೆ ವ್ಯವಸ್ಥೆ? ಹೊರಗಡೆ ನೀರು ಬರ್ಲಿಕ್ಕೆ ಬಿಡದಿದ್ದಾಗೆ ಅದಕ್ಕೆ ಸುತ್ತ ಇದನ್ನ ಹಾಕಿದ್ದೀನಿ, ಬೌಂಡ್ರಿ ಹಾಕಿದ್ದೀನಿ. ಒಂದು ಕೆರೆಗೆ ಹಳ್ಳಕ್ಕೆ ಬೇಸಿಗೆಯಲ್ಲಿ ಕಟ್ ಹಾಕ್ಬಿಟ್ಟು ಅಲ್ಲಿಂದ ನೀರನ್ನು ತೆಗೆದು ಆ ಕೆರೆಗೆ ತುಂಬಿಸ್ತಾ ಇದ್ದೀನಿ. ಅದನ್ನ ಬೇಕಾದ್ರೆ ತೋರಿಸ್ತೀನಿ. ನಿಮ್ಮ ಅಂದಾಜು ಪ್ರಕಾರ ಈ ಜಮೀನಿಗೆ ಎಷ್ಟು ಇಂಚು ನೀರು ಬೇಕಾಗಬಹುದು? ಇಲ್ಲಿ ಬಹಳ ಬೇಕು. ಅಡಿಕೆಗೆ, ಈ ತೆಂಗಿಗೆ ಬಹಳ ನೀರು ಬೇಕಾಗುತ್ತೆ. ನೀರು ಕಮ್ಮಿ ಕೊಟ್ಟರು ಅದೇನು ಸಾಯೋದಿಲ್ಲ, ಉಳಿತದೆ. ಆದರೆ ನೀರು ಭಾಳ ಬೇಕು. ಭಾಳ ಕೊಟ್ಟಷ್ಟು ಅದು ಕಾಯಿ ಗಾತ್ರ ಬರುತ್ತೆ, ಮತ್ತು ನಮಗೆ ಕ್ವಾಂಟಿಟಿನೂ ಈ ಜಾಸ್ತಿ. ಕೃಷಿ ಅನುಭವ ನೀವು ಯಾರಿಂದ ಪಡೆದಿದ್ದೀರಿ? ಇದಕ್ಕೆ ನನಗೆ ಮಾರ್ಗದರ್ಶನ ಇಲ್ಲಿ ಒಂದು ನನ್ನ ಮಗಳು, ಅವಳು PhD ಹಾರ್ಟಿಕಲ್ಚರಲ್ಲಿ ಮಾಡಿದ್ದಾಳೆ ಅವಳಿಂದ ಒಂದು. ಎರಡನೇದಾಗಿ ಇಲ್ಲಿ ಇರುವಿಕೆಯಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ಕಾಲೇಜಲ್ಲಿ ನನಗೆ ಭಾಳ ಜನ ಪ್ರೊಫೆಸರ್ಗಳು ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಈಗ ಅವರನ್ನು ನಾನು ತಗೊಳ್ತೀನಿ. ಅದು ಸಾಗರದಲ್ಲಿ ಒಬ್ಬರು ರಮೇಶ್ ಅಂತೇಳಿ ADH ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಇದ್ದಾರೆ, ರಮೇಶ್ ಅಂತ ಹೇಳ್ಬಿಟ್ಟು ಅಲ್ಲೇ ಇದರಲ್ಲಿ ಅಲ್ಲಿ ಇಲಾಖೆಯಲ್ಲೇ ಇದ್ದಾರೆ. ಅವರು ಅಷ್ಟೇ ಇವತ್ತು ಫೋನ್ ಮಾಡಿದ್ರೆ ನನಗೆ ಇಂಥದ್ದಂದ್ರೆ ನನಗೆ ಗೈಡೆನ್ಸ್ ಕೊಡ್ತಾರೆ. ಸುಮ್ಮನೆ ಕೂತಿಲ್ಲ ನೀವು? ಕೂರೋದಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಅವಾಗ ಹೋಗಿ ನೋಡ್ತೀನಿ. ಅವ್ರು ನಮಗೆ ಮಾಹಿತಿ ಕೊಡ್ತಾರೆ, ನಾನು ಏನು ಮಾಡಿದ್ದೀನಿ, ಅದಕ್ಕೆ ಇನ್ನೇನು ಮಾಡ್ಬೋದು, ಈ ವಿಷಯ ಅವರಿಂದ ತಗೊಳ್ತೀನಿ. ಒಂದು ಬೆಳೆ ಯಾರು ಬೇಕಾದರೂ ಬೆಳೀತಾರೆ, ಬಹು ಬೆಳೆ ಬೆಳಿಬೇಕಾದ್ರೆ ತುಂಬ ಧೈರ್ಯ ಬೇಕು ಅಂತ ಬಹಳಷ್ಟು ಜನ ಹೇಳ್ತಾರೆ. ನಿಮಗೆ ಈ ಧೈರ್ಯ ಎಲ್ಲಿಂದ ಬಂತು? ಧೈರ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೂ ಬರುತ್ತೆ. ಇದು ಕಾಡಿತ್ತು ನನಗೆ ಕೊಟ್ಟಾಗ 4 ವರ್ಷದ ಹಿಂದೆ ಕಾಡಿತ್ತು ಇಲ್ಲಿ. ಎಷ್ಟು ಎಕರೆ ಜಮೀನು ಮಂಜೂರಾಗಿ? 8 ಎಕರೆ. ಆ 8 ಎಕರೆಯಲ್ಲೂ ಕಾಡಿತ್ತು. ಅದನ್ನು ನಿಧಾನವಾಗಿ ತಗೊಂಡು ಫಾರೆಸ್ಟ್ನರ್ ಹತ್ರ ಪರ್ಮಿಷನ್ ತಗೊಂಡು ಏನೋ ರೀತಿಯಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಗಿಡ ಎಲ್ಲ ತೆಗೆದುಬಿಟ್ಟು ಎಲ್ಲ ಮಾಡಿ ಇಷ್ಟು ಮಾಡಿದ್ದೀನಿ. ಈಗ ನೋಡಿ ಆ ಕಾಡು ಮರಗಳೆಲ್ಲ ಉಳಿಸಿದ್ದೀನಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್. ಅವಕ್ಕೆಲ್ಲ ಇದು ಪೆಪ್ಪರ್ ಹಚ್ಚಿದ್ದೀನಿ, ಕಾಳು ಮೆಣಸಿನ ಬಳ್ಳಿ ಹಚ್ಚಿದ್ದೀನಿ. ಮರಕ್ಕೆ ಬಳ್ಳಿ ಹಚ್ಚಿದ್ದೀನಿ. ಬಹಳಷ್ಟು ಜನ ಕಾಳು ಮೆಣಸು ಬಳ್ಳಿ ಹಚ್ಬೇಕಂದ್ರೆ ಇಲ್ಲ ಅದಕ್ಕೆ ಅಡಿಕೆ ತೋಟನೇ ಬೇಕು ಅಂತಾರೆ. ಬೇಡ, ಅದಕ್ಕೆ ಸಪೋರ್ಟಿಗೆ ಒಂದು ಮರ ಬೇಕು, ಅಡಿಕೆ ತೋಟ ಅನ್ನೋದಿಲ್ಲ. ನಾವು ಸಪೋರ್ಟ್ ಆಗಿ ಕೊಡುವ ಮರ ಜಾರ್ದಿದ್ದಂಗೆ ಇರಬೇಕು. ನೈಸಾಗಿದ್ರೆ ಈಗ ನೀಲಗಿರಿ ಮರ ಇದ್ದು ಅದು ಬಿಳೆ ಮರ ಇದ್ದರೆ ಅದರಲ್ಲಿ ಅದು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೆಳಗೆ ಬರುತ್ತೆ. ಹಾಗೆ ಹಿಡ್ಕೊಳ್ಳೋಕ್ಕೆ ಬೇರು ಅಂಟ್ಕೊಳ್ಳೋ ಅಂತ ಮರ ಇದ್ದರೆ ಆರಾಮ ಕೊಡ್ಬೋದು. ನೋಡಿ ಅದ್ರಾಗೆಲ್ಲ ಇದೆ, ನೀವು ನೋಡ್ಕೋಬಹುದು ಬೇಕಾದ್ರೆ. ನೋಡೋಣ, ಈಗ ನಿಮ್ಮ ಎಲ್ಲ ಸಂಪೂರ್ಣ ಒಂದು ತೋಟ ಪರಾಮರ್ಶೆ ಮಾಡಬೇಕು, ನೋಡಬೇಕು. ಪ್ರತಿಯೊಂದು ಬೆಳೆಯ ಅನುಭವ ನಿಮ್ಮಿಂದ ಪಡೆದು ನಮ್ಮ ವೀಕ್ಷಕರಾದಂಥ ರೈತರಿಗೆ, ನಮ್ಮ ವೀಕ್ಷಕರಿಗೆ ತಲುಪುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ನಿಮ್ಮ ಹತ್ರ ಬಂದಿದ್ದೇವೆ. ನಿಮ್ಮ ವಯಸ್ಸೆಷ್ಟು? ನನ್ನ ವಯಸ್ಸು 78. 78 ವರ್ಷ. ಭಗವಂತ ನಿಮಗೆ ಆಯುಸ್ಸು ಆರೋಗ್ಯ ನೀಡಲಿ. ನಿಮ್ಮ ವಯಸ್ಸಾದವರು ಮತ್ತು ಹಿರಿಯ ನೀವು ಗೌರವ ಕೊಡಬೇಕು, ಕೂತು ಮಾತಾಡಬೇಕು ಅನ್ನೋದು ನನ್ನ ಆಸೆ. ನಿಮ್ಮೊಂದಿಗೆ ಇನ್ನು ಮುಂದಿನ ಒಂದು ಸಂವಾದ ನಾವು ಒಂದು ಕೂತು ಮಾತಾಡೋಣ ಅಂತ ಅನಿಸುತ್ತೆ. ಆಯ್ತು. ಪ್ರಿಯ ವೀಕ್ಷಕರೇ, ನಮ್ಮ ನಿವೃತ್ತಿ ಸೇನಾ ಅಧಿಕಾರಿಗಳಂತ ಶಿವಪ್ಪ ಅವ್ರ ಜೊತೆಗಿದ್ದೇವೆ. 8 ಎಕರೆ ಸರಿಸುಮಾರು ಜಮೀನಿನೊಳಗೆ ವಿವಿಧ ಬೆಳೆ ಬೆಳೆದು ಸುತ್ತಮುತ್ತ 10 ಹಳ್ಳಿಗೆ ಹೆಸರು ಮಾಡಿದಂತಹ ನಮ್ಮ ಪ್ರಗತಿಪರ ಕೃಷಿಕರ ಒಂದು ಪರಿಚಯ ಮಾಡ್ಕೊಳ್ಳೋಣ. ಮುಂದಿನ ಸಂವಾದ ಗೌರವಿತವಾಗಿ ಅವ್ರ ಜೊತೆಗೆ ಕೂತು ಮಾತಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈಗ ನೀವು ಬೆಳೆದಿರುವಂತಹ 11 ಬೆಳೆಯಲ್ಲಿ ಮೊಟ್ಟ ಮೊದಲಿಗೆ ಯಾವ ಬೆಳೆ ಬಗ್ಗೆ ಆಸಕ್ತಿ ನಿಮಗೆ ಜಾಸ್ತಿ? ಆಸಕ್ತಿ ನನ್ನ ಮೇನ್ ಬೆಳೆಗಳಾದ ತೆಂಗು ಮತ್ತು ಅಡಿಕೆ, ಅದೇ ಮೂಲ. ಅವೇ ಮೂಲ. ಆ್ಯಕ್ಚುಲಿ ಅವು ಚೆನ್ನಾಗಿ ಬರಬೇಕು. ಅವು ಬಹುವಾರ್ಷಿಕ ಬೆಳೆ, ಅವು ಚೆನ್ನಾಗಿ ಕೃಷಿ ಆದರೆ ಒಳ್ಳೆ ಇದಾಗುತ್ತೆ. ಕಮರ್ಷಿಯಲ್ ಕ್ರಾಪ್ ಬಗ್ಗೆನೇ ಆಸಕ್ತಿ ಜಾಸ್ತಿ. ಅದ್ರ ಮಧ್ಯದಲ್ಲಿ ಈಗ ಕಮರ್ಷಿಯಲ್ ಫ್ರೂಟು ಡ್ರ್ಯಾಗನ್ ಬೆಳೆದಿದ್ದೀನಿ, ಡ್ರ್ಯಾಗನ್ ಫ್ರೂಟು, ಪಪ್ಪಾಯ ಫ್ರೂಟ್ ಬೆಳೆದಿದ್ದೀನಿ. ಈಗ ಪಪ್ಪಾಯ ಅದು 8 ತಿಂಗಳಿಗೆ ಬಂದ್ಬಿಡುತ್ತೆ, ಈಗ ಬರ್ತಾ ಇದೆ. ಈಗ ಮಾರ್ಕೆಟಿಂಗ್ ಪ್ರಾಬ್ಲಮ್ಮು, ಅದಕ್ಕೂ ನಾವು ಸೊಲ್ಯೂಷನ್ ಹುಡುಕಬೇಕು.